ನಾನಿವತ್ತು ಸ್ಪೆಷಲ್ ಕೇಕ್ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ನಿಮಗೆ ಮಾಲಲ್ಲಿ ಅಥವಾ ಬೇಕರಿಯಲ್ಲಿ ಬೇರೆ ಬೇರೆ ಕೇಕ್ ಸಿಗ್ತದೆ, ಬನಾನದು, ಕ್ಯಾರೆಟಿದು, ಪ್ಲಮ್ಮಿದು, ಬೇರೆ ಬೇರೆ. ಆದರೆ ನಾನಿಲ್ಲಿ 3 in 1 ಕೇಕ್ ಮಾಡಿದ್ದೇನೆ ಒಂದರಲ್ಲೇ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ತುಂಬಾ ಈಸಿ ಇದೆ ನೋಡಿ. ಎಷ್ಟು ಸಾಫ್ಟಾಗಿ, ಒಳಗಡೆ ತುಂಬ ಮಾಯ್ಸ್ಟ್ ಉಂಟು. ತುಂಬಾ ಚೆನ್ನಾಗಿ ಬಂದಿದೆ ಈ ಕೇಕ್. ಮಾರ್ಕೆಟ್ಗಿಂತಲೂ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ ತಗೊಂಡಿದ್ದೇನೆ. ಬಾದಾಮ್, ಡ್ರೈ ಚೆರಿ, ಬ್ಲೂಬೆರಿ, ಕ್ರ್ಯಾನ್ಬೆರಿ ಮತ್ತು ಬ್ಲ್ಯಾಕ್ ಕಿಸ್ಮಿಸ್, ಕ್ಯಾಶ್ಯೂ, ಬಾದಾಮ್ ಎಲ್ಲ. ನೀವು ಎಕ್ಸ್ಟ್ರಾ ಬೇಕಿದ್ದರೆ ಬೇರೆನೂ ತಗೋಬೋದು. ನಾನಿಲ್ಲಿ ಅರ್ಧ ಕಪ್ ಆಯಿಲ್ ಮತ್ತು ಬಟರ್ ಬದಲು ಆಯಿಲ್ ತಗೊಂಡಿದ್ದೇನೆ. 1 ಕಪ್ಪಷ್ಟು ಜಾಗರಿ, 4 ಸ್ಪೂನಷ್ಟು ಚಿರೋಟಿ ರವೆಯನ್ನು, 1/2 ಕಪ್ ಕರ್ಡಲ್ಲಿ ನಾನು ಸೋಕ್ ಮಾಡಿ ಇಡ್ತೇನೆ. ಅದಕ್ಕೆ ನಾನು ಆಯಿಲ್ ಕೂಡ ಹಾಕಿಬಿಟ್ಟು ಕಲಿಸ್ಬಿಟ್ಟು ಸೋಕ್ ಮಾಡ್ತೇನೆ, ಯಾಕೆಂದರೆ ಅದೆಲ್ಲ ತುಂಬ ಚೆನ್ನಾಗಿ ಎಳ್ಕೊಳ್ಳಿ ಅಂತ. ಮತ್ತು ನಾನು ಈ ಕಡೆಯಿಂದ ಜಾಗರಿಯನ್ನು ಮೆಲ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿಬಿಟ್ಟು ಜಾಗರಿ ಮೆಲ್ಟ್ ಆದಮೇಲೆ 2 ಸ್ಪೂನಷ್ಟು ನಾನು ಅದಕ್ಕೆ ಶುಗರ್ ಹಾಕ್ತಾ ಇದ್ದೇನೆ. ಜಾಗರಿದು ಅಷ್ಟೊಂದು ಸ್ವೀಟ್ ಸಾಕಾಗೋದಿಲ್ಲ ಅಂತ. ಬೇಕಾದರೆ ನೀವು ಶುಗರೂ ಹಾಕ್ಬೋದು ಅಥವಾ ಬರೀ ಜಾಗರಿ ಹಾಕ್ಬೋದು. ಅದಕ್ಕೇ ಡ್ರೈ ನಟ್ಸ್ ಕೂಡ ಹಾಕಿಬಿಟ್ಟು ಸೋಕ್ ಮಾಡ್ತೇನೆ ಸ್ವಲ್ಪ ಹೊತ್ತು, 1/2 ಗಂಟೆ. ನಂತರ ಇದಕ್ಕೆ ನಾನು ಸಿನಮನ್ ಮತ್ತು ಇಲೈಚಿ ಪೌಡ್ರ್ ಹಾಕ್ತಾ ಇದ್ದೇನೆ. ನೀವು ಇದು ಹಾಕಿಲ್ಲ ಅಂದರೆ ಇದು ವೆನಿಲಾ ಎಸೆನ್ಸ್ ಕೂಡ ಹಾಕ್ಬೋದು. ಮತ್ತು ಇಲ್ಲಿ 2 ಬನಾನ ತಗೊಂಡು ನಾನು ಪೇಸ್ಟ್ ಮಾಡ್ತಾ ಇದ್ದೇನೆ. ಪ್ಲಮ್ ಕೂಡ ಆಗುತ್ತೆ, ಬನಾನಾ ಕೇಕ್ ಆಗುತ್ತೆ, ಕ್ಯಾರೆಟು ಆಗುತ್ತೆ. ಗ್ರೇಟೆಡ್ ಕ್ಯಾರೆಟ್ ಕೂಡ ನಾನು ಇಲ್ಲಿ 1/2 ಕಪ್ಪಷ್ಟು ತಗೊಂಡಿದ್ದೇನೆ. ಇದೆಲ್ಲವನ್ನು ನಾನು ಚಿರೋಟಿ ರವೆ ಸೋಕ್ ಮಾಡಿದ್ದೇನಲ್ಲ, ಅದಕ್ಕೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಎಲ್ಲ ರೆಡಿ ಮಾಡ್ತೇನೆ. ಇದು ಮೆಲ್ಟ್ ಮಾಡಿದ ಜಾಗರಿ ಮತ್ತು ನಟ್ಸ್ ಕೂಡ ಅದಕ್ಕೇ ಹಾಕ್ತೇನೆ. 1 ಕಪ್ ಆಟ ಹಾಕ್ತಾ ಇದ್ದೇನೆ. ಈ ಆಟಕ್ಕೆ ನಾವು 4 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೇನೆ. ಇಲ್ಲಿ ಆಟದು ಮಾಡ್ತಾ ಇದ್ದೇನೆ ನಾನು. 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು 1/2 ಸ್ಪೂನು ಬೇಕಿಂಗ್ ಸೋಡಾ, ಇಷ್ಟನ್ನು ನಾನು ಜಾಲಿಸ್ತಾ ಇದ್ದೇನೆ. ನಂತರ 1 ಸ್ಪೂನಷ್ಟು ನಾನಿಲ್ಲಿ ವಿನಿಗರ್ ಹಾಕ್ತಾಯಿದ್ದೀನಿ. ವಿನಿಗರ್ ಅಂತೂ ಹಾಕಲೇಬೇಕು, ಯಾಕೆಂದರೆ ಅದು ಆ್ಯಕ್ಟಿವೇಟ್ ಆಗಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಸಾಫ್ಟ್ ಮತ್ತು ಮಾಯ್ಸ್ಟ್ ಬರಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಹಾಲನ್ನು. ನಂತರ ನಾನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಲು ಹಾಕ್ತೇನೆ. ಇದು ಜಾಸ್ತಿ ತೆಳು ಮಾಡಲಿಕ್ಕೆಲ್ಲ, ತುಂಬಾ ತಿಕ್ಕಾಗಿರಬೇಕು. ಯಾಕೆಂದರೆ ನಾವು ಅದಕ್ಕೆ ನಟ್ಸ್ ಮಿಕ್ಸ್ ಮಾಡುವಾಗ ತೆಳುವಾದರೆ ಅದು ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ತಿಕ್ಕಾಗಿರಬೇಕು. ನಾನಿಲ್ಲಿ ಸ್ವಲ್ಪ ಟ್ಯಾಪ್ ಮಾಡಿದ್ದೇನೆ. ಟ್ಯಾಪ್ ನಂತರ ಎಲ್ಲ ನಟ್ಸಿಂದ ನಾನಿಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೇನೆ. ಅದನ್ನು ಒಂದು ಕಡೆಯಿಂದ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಕಡಾಯಿಯಿಂದ. ನಾನು ಕಡಾಯಿಯಲ್ಲಿ ಮಾಡ್ತಾ ಇದ್ದೇನೆ. ಒಂದು 5 to 7 ಮಿನಿಟ್ಸ್ ಅಷ್ಟೊತ್ತು ಪ್ರೀ ಹೀಟ್ ಆಗಿದೆ. ಈ ರೀತಿ ನಾನು ಬೇಕ್ ಮಾಡಿದ್ದೇನೆ ಇದನ್ನು. ನೋಡಿ, ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಇದು ಒಂದು 45 ಮಿನಿಟ್ಸ್ ತಗೊಂಡಿದೆ. ಈಸಿಲಿ ರಿಮೂವ್ ಆಗುತ್ತೆ ಬೇಕಿಂಗ್ ಪೇಪರ್ ಕೂಡ. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ. ಮಾರ್ಕೆಟ್ಗಿಂತಲೂ ಚೆನ್ನಾಗಿ ಬರ್ತದೆ ನಾವು ಮಾಡಿದರೆ. ನೋಡಿ ಹೇಗೆ ಬಂದಿದೆ ಅಂತ. ಈ ರೀತಿ ಟೇಸ್ಟಿಯಾಗಿ ಸಾಫ್ಟಾಗಿ ಮನೆಯಲ್ಲೇ ಮಾಡೋದಾದರೆ ಹೊರಗಡೆಯಿಂದ ತರುವ ಅಗತ್ಯನೇ ಇಲ್ಲ. ನಾನು ಬೇರೆ ಬೇರೆ ಟೈಪಲ್ಲಿ ಕೇಕ್ ಮಾಡ್ತೇನೆ. ಅದರದ್ದು ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ವಿಡಿಯೋ ಇಲ್ಲ. ಇದು ನಾನು ಈಗ ತೋರಿಸುವುದು, ಇದು ನಾನು ತವಾದಲ್ಲಿ ಮಾಡಿದಂಥ ಕೇಕ್, ಬನಾನದ್ದು. ಹೆಚ್ಚಾಗಿ ಬನಾನ ಉಳಿದರೆ ನಾನು ಈ ರೀತಿ ಮಾಡ್ತೇನೆ, ಸ್ವಲ್ಪ ನಟ್ಸ್ ಹಾಕಿಬಿಟ್ಟು. ತವಾದಲ್ಲಿ ಮಾಡಿದರೆ, ಅಂದರೆ ನಾನ್ ಸ್ಟಿಕ್ ತವಾದಲ್ಲಿ ಮಾಡಿದರೆ ನಿಮಗೆ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಫ್ಲ್ಯಾಟಾಗಿ ಬರುತ್ತೆ. ಥಿಕ್ನೆಸ್ ಕಡಿಮೆ ಇರ್ತದೆ ಮತ್ತು ಸಾಫ್ಟ್ ಇರ್ತದೆ. ಏನೂ ಡಿಫ್ರೆನ್ಸ್ ಇಲ್ಲ, ಬರೀ ಥಿಕ್ನೆಸ್ ಸ್ವಲ್ಪ ಕಡಿಮೆ ಇರ್ತದೆ. ಟೇಸ್ಟ್ ಮತ್ತು ಸಾಫ್ಟ್ ಅದೇ ರೀತಿ ಇರ್ತದೆ. ನೋಡಿ, ಈ ರೀತಿ ಅಡಿಯಲ್ಲಿ ಬೇರೆ ತವ ಇಟ್ಬಿಟ್ಟು ಮೇಲ್ಗಡೆ ನಾನ್ ಸ್ಟಿಕ್ ತವದಲ್ಲಿ ಮಾಡ್ಬೋದು ನೀವು. ತುಂಬಾ ಚೆನ್ನಾಗಿ ಬರ್ತದೆ. ಇದು ಬೇಯಲಿಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ, ಬೇಗನೆ ಬೇಕಾಗುತ್ತೆ. ಇದು ಬನಾನಾ ಕೇಕೆ. ಇದಕ್ಕೆ ಜಾಸ್ತಿ ನಾನು ನಟ್ಸ್ ಎಲ್ಲ ಹಾಕಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೇನೆ. ಇನ್ನೊಂದು ನಾನು ಸ್ಟೀಮಲ್ಲಿ ಕೂಡ ಮಾಡಿದ್ದೇನೆ, ಈ ರೀತಿ ಕಪ್ ಕೇಕ್ ಥರ. ಇದು ಸ್ಟೀಮಲ್ಲಿ ಮಾಡಿದ್ದು. ಇದಂತೂ ಬೇಗನೆ ಆಗುತ್ತೆ ನಮಗೆ. ಯಾವ ಟೈಪಲ್ಲಿ ಕೂಡ ನಾವು ಮನೆಯಲ್ಲಿ ಮಾಡ್ಬೋದು ಹೆಲ್ದಿಯಾಗಿ. ಮಾರ್ಕೆಟ್ಗಿಂತ ತುಂಬಾ ಚೆನ್ನಾಗಿ ಬರ್ತದೆ. ನಾವು ಮನೆಯಲ್ಲಿ ಮಾಡಿದರೆ ಎಲ್ಲರೂ, ಯಾವ ಏಜಿನವರು ಕೂಡ ತಿನ್ಬೋದು. ಯಾಕೆಂದರೆ ತುಂಬಾ ಹೆಲ್ದಿಯಾಗಿ, ಹೈಜೀನಾಗಿ ಇರ್ತದೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.